ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ವಿಜಯನಗರ ಕಾಲದ ಗತ ವೈಭವ ಸಾರುವ ಹಂಪಿ ಉತ್ಸವಕ್ಕೆ ದಿನಗಣನೆ ಆರಂಭವಾಗಿದ್ದು, ಹಂಪಿಯ ಸ್ಮಾರಕಗಳ ಗುಚ್ಚ ಹೋಲುವ ವೇದಿಕೆ ಸಕಲ ಸಿದ್ಧತೆ ನಡೆಸಲಾಗಿದೆ. 112/68 ಅಡಿಯ ಪ್ರಮುಖ ವೇದಿಕೆಗೆ ವಿಜಯನಗರ ವಾಸ್ತುಶಿಲ್ಪ ಮಾದರಿಯಲ್ಲಿ ಹಂಪಿ ಸ್ಮಾರಕಗಳ ಗುಚ್ಛವನ್ನು ಬಳಸಿಕೊಳ್ಳಲಾಗಿದೆ. ವಿಜಯನಗರ ವಾಸ್ತುಶಿಲ್ಪ ರಚನೆ ವಿಜಯ ವಿಠಲ ದೇವಾಲಯದ ಸಪ್ತಸ್ವರ ಕಂಬಗಳು, ಕುದುರೆಗೊಂಬೆ ಮಂಟಪದ ಕಂಬಗಳನ್ನು ಬಳಸಿಕೊಂಡು ಆಕರ್ಷಕ ಮಂಟಪ ನಿರ್ಮಾಣ ಮಾಡಲಾಗಿದೆ. ಈ ಮಂಟಪದ ಮೇಲ್ಗಡೆ ಕಮಲ ಮಹಲ್ ಸೃಜನೆ ಮಾಡಲಾಗ್ತಾ ಇದೆ. ಜೊತೆಗೆ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ವರಾಹವನ್ನು ಕೂಡ ಕೆತ್ತನೆ ಮಾಡಲಾಗ್ತಾ ಇದೆ. ಮಧ್ಯದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇರುವಂತಹ ಸ್ಮಾರಕದ ಅಕ್ಕಪಕ್ಕದಲ್ಲಿ ರಾಣಿ ಸ್ನಾನಗೃಹಗಳನ್ನು ಕೂಡ ಸೃಜಿಸಲಾಗ್ತಾ ಇದೆ. ರಾಣಿ ಸ್ನಾನಗೃಹದ ಮೇಲ್ಗಡೆ ಶ್ರೀ ವಿರೂಪಾಕ್ಷೇಶ್ವರ ದೇವಾಲಯದ ರಾಯಗೋಪುರ ಸೃಜನೆ ಮಾಡಲಾಗ್ತಾ ಇದೆ. ಇನ್ನು ವೇದಿಕೆ ಅಡಿಪಾಯದಲ್ಲಿ ಹಜಾರ ರಾಮ ದೇವಾಲಯ, ಮಹಾನವಮಿ ದಿಬ್ಬದ ಮಾದರಿಯಲ್ಲಿ ಆನೆ ಕುದುರೆಗಳನ್ನ ಕೆತ್ತನೆ ಮಾಡುವ ಮೂಲಕ ಆಕರ್ಷಕ ಮಂಟಪ ಸೃಜಿಸಲಾಗ್ತಾ ಇದೆ. ಈ ವೇದಿಕೆಯ ಎರಡೂ ಬದಿಯಲ್ಲಿ ಸಾಲು ಮಂಟಪದ ಕಂಬಗಳನ್ನು ಬಳಸಿ ಆಕರ್ಷಕ ಮಂಟಪ ಸೃಜಿಸಲಾಗ್ತಾ ಇದೆ. ಅವುಗಳ ಮೇಲೆ ಅಂಜನಾದ್ರಿಯ ಆಂಜನೇಯ ಮತ್ತು ಸಾಸಿವೆ ಕಾಳು ಗಣಪತಿಯನ್ನ ಸೃಜಿಸಲಾಗ್ತಾ ಇದೆ. ಸರ್, ಈಗ ಹಂಪಿ ಉತ್ಸವ 28ನೇ ತಾರೀಕಿಗೆ ಇದೆ. ತಮಗೆ ವೇದಿಕೆ ನಿರ್ಮಾಣದ ಹೊಣೆ ಕೊಟ್ಟಿದ್ದಾರೆ. ಏನೇನೆಲ್ಲ ಸ್ಮಾರಕಗಳನ್ನು ಇಲ್ಲಿ ಅನಾವರಣ ಮಾಡಿಕೊಂಡು ವೇದಿಕೆ ನಿರ್ಮಾಣ ಮಾಡ್ತಾ ಇದ್ದೀರಿ? ಸರ್, ನಾವು ಕಮಲ ಮಹಲ್ ಮತ್ತು ಅದ್ರ ಕೆಳಗೆ ಸಪ್ತ ಸಂಚಾರದ ಮಂಟಪ, ಅದರ ಅಕ್ಕಪಕ್ಕದಲ್ಲಿ ನಾವು ರಾಣಿಯ ಸ್ನಾನಗೃಹಗಳು ಮತ್ತು ಅಂಜನಾದ್ರಿ ಬೆಟ್ಟದ ಆಂಜನೇಯ ಹಾಗೂ ಸಾಸಿವೆ ಕಾಳು ಗಣೇಶ ಮತ್ತು ಕಲ್ಲಿನ ತೇರು, ಇದನ್ನೆಲ್ಲ ಒಂದು ನಾವು ಕಾನ್ಸೆಪ್ಟ್ನ ಒಂದು ಒಂದು ಕೊಲಾಜ್ ಮಾಡಿ ನಾವು ಒಂದು ಸ್ಟೇಜ್ನ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದು ಟೋಟಲ್ ಸ್ಟೇಜ್ ಸೈಜ್ ಬಂದು 112/68 ಸ್ಟೇಜ್. ಈ ಸ್ಟೇಜ್ನಲ್ಲೂ ಕೂಡ ನಾವು 3 ಭಾಗ ಮಾಡಿದ್ದೀವಿ. ಮೊದಲನೇ ಭಾಗ ನಾವು ಸ್ಟ್ರಕ್ಚರ್ಸ್ಗಳಿಗೋಸ್ಕರ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಸ್ಟೇಜ್ ಬಂದು ನಮಗೆ ಮ್ಯೂಸಿಷಿಯನ್ಸ್ಗಳು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾಯಿದ್ದೀವಿ. ಮೂರನೇದು ಬಂದು ಡ್ಯಾನ್ಸರ್ಸ್ ಇರ್ಬೋದು, ಏನೋ ಒಂದು ಪರ್ಫಾರ್ಮೆನ್ಸ್ ಇರ್ತದಲ್ಲ, ಅವ್ರಿಗೆ ವಿತ್ ರ್ಯಾಂಪ್ ನಾವು ಮಾಡಿ ನಿರ್ಮಾಣ ಮಾಡ್ತಾಯಿದ್ದೀವಿ ಸರ್. ಸರ್, ಈಗ VIP VVIPs ಎಲ್ಲ ಬರ್ತಾರೆ, ಅವರಿಗೆಲ್ಲ ಉಳ್ಕೊಳ್ಳೋಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ? VVIP ಇಲ್ಲಿ ಮೇನಾಗಿ ನಾವು ಆರ್ಟಿಸ್ಟ್ಗಳಿಗೆ ಅಂತ ಈ ಕಡೆ ಒಂದು ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ಗ್ರೀನ್ ರೂಮ್ಸ್ಗಳೆಲ್ಲ ಮಾಡಿದ್ದೀವಿ. ಈ ಕಡೆ ಬಂದು ನಾವು CMಗೆ ನಾವು ಒಂದು ಸಪ್ರೇಟಾಗಿ ಒಂದು ಟೆಂಟ್ ಮಾಡಿ ಅದರಲ್ಲಿ ಅವ್ರಿಗೆ ಉಳ್ಕೊಳ್ಳೋಕ್ಕೆಲ್ಲ ನಾವು ಮಾಡಿದ್ವಿ. ಮತ್ತು ಈವನ್ ಮೀಡಿಯಾ ಹೌಸಸ್ಗೂ ನಾವು ಇಲ್ಲಿ ಒಂದು ದೊಡ್ಡ ಒಂದು ಟೆಂಟ್ ಕಟ್ಟಿ 50/80 ಟೆಂಟ್ ಕಟ್ಟಿ ನಾವು ಅದರಲ್ಲಿ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ. ಈಗ ಈ ವೇದಿಕೆ ನಿರ್ಮಾಣ ಮಾಡೋಕ್ಕೆ ಎಷ್ಟು ಜನ ಕಾರ್ಮಿಕರನ್ನು ಬಳಕೆ ಮಾಡ್ಕೊಂಡಿದ್ದೀರಿ? ಯಾವಾಗ ಮುಗಿಯುತ್ತೆ ಕಾರ್ಯಕ್ರಮ? ಈ ಕಾರ್ಯಕ್ರಮ ಟೋಟಲ್ ಸ್ಟೇಜ್ದೆಲ್ಲ ಕೆಲಸವನ್ನು ನಮಗೆ 24th ಸಂಜೆ ಅಥವಾ 25th ಒಳಗೆ ನಾವೆಲ್ಲ ಮುಗಿಸ್ತಾ ಇದ್ವಿ. ನಾವು 2 ದಿನ ಮುಂಚೆನೇ ಮುಗಿಸಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂತ ನಾವೆಲ್ಲ ಟೋಟಲ್ 80ರಿಂದ 100 ಜನ ನಾವು ಟೋಟಲಾಗಿ ಹಾಕೊಂಡು ಹುಡುಗನ ಯೂಸ್ ಮಾಡ್ಕೊಂಡು ನಾವು ಕೆಲಸ ಮುಗಿಸ್ತಾ ಇದ್ವಿ ಸರ್. ರಾಜೇಂದ್ರ ಉಡುಪ ಅಂತ, ನಾನು ರೆಪ್ರೆಸೆಂಟ್ ಮಾಡ್ತಾ ಉಡುಪಾಸ್ ಎಂಟರ್ಪ್ರೈಸಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.